ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ಬ್ಲಾಗ್. ಇಲ್ಲಿ ನೆಲದಲ್ಲಿ ಏನು ಸಮಸ್ಯೆ ಆಗ್ತದೆ ಅಂತ ಗೊತ್ತಿಲ್ಲ. ಐ ಬೇಬಿ, ಇಲ್ಲಿ ಏನು ಮಾಡ್ತಾ ಇದೆಯಾ? ಹಾಯ್, ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಸೋಮವಾರದ ವ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ತಿಂಡಿ ಇವತ್ತು ದೋಸೆ ಪಲ್ಯ ಖಾರ, ಈರುಳ್ಳಿ ಖಾರ ಮಾಡ್ತಾಯಿದ್ದೀನಿ. ದೋಸೆ ಜೊತೆಗಂತೂ ತುಂಬಾ ಚೆನ್ನಾಗಿರುತ್ತೆ. ಆ ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೀನಿ, ಹಾಗಾಗಿ ಪೂರ್ತಿಯಾಗಿ ತೋರಿಸ್ತಾ ಇಲ್ಲ. ಈರುಳ್ಳಿ, ಖಾರದ ಪುಡಿ ಅಥವಾ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಳೋದು, ರುಚಿಗೆ ಬೇಕಾಗುವಷ್ಟು ಉಪ್ಪು, ಬೆಲ್ಲ, ಬೆಳ್ಳುಳ್ಳಿ, ಜೀರಿಗೆ, ಹುಣಸೆಹಣ್ಣು, ಸ್ವಲ್ಪ ನೀರು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ರುಬ್ಕೊಳ್ಳೋದು. ಅದಕ್ಕೆ ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ ಸ್ವಲ್ಪ ಜಾಸ್ತಿನೇ ಇದ್ದರೆ ಚೆನ್ನಾಗಿರುತ್ತೆ, ಖಾರ ಟೇಸ್ಟ್ ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ. ಅದಕ್ಕೆ ಸಾಸಿವೆ ಜೀರಿಗೆನ ಹಾಕಿ ಸ್ವಲ್ಪ ಚಿಟಪಟ ಅಂದಮೇಲೆ ಅದಕ್ಕೆ ಖಾರನ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಳ್ಳೋದು. ಖಾರ ಕುದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬೋದು. ಯಾಕಂತಂದರೆ ಹಸಿ ಈರುಳ್ಳಿ ರುಬ್ಬಿರ್ತೀವಲ್ಲ, ಹಾಗಾಗಿ ಖಾರ ಚೆನ್ನಾಗಿ ಕುದ್ದಿಲ್ಲ ಅಂತಂದರೆ ಬೇಗ ಕೆಟ್ಟೋಗುತ್ತೆ, ಹಾಗೆ ಟೇಸ್ಟ್ ಕೂಡ ಚೆನ್ನಾಗಿ ಬರೋದಿಲ್ಲ. ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಬೇಕು. ಹಾಗೆ ಇದು ಕುದಿಸುವಾಗ ಸಿಕ್ಕಾಪಟ್ಟೆ ಆರ್ತಾ ಇರುತ್ತೆ. ಒಂದು ಪ್ಲೇಟನ್ನು ಕ್ಲೋಸ್ ಮಾಡಿ ಚೆನ್ನಾಗಿ ಕುದಿಸ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ದೋಸೆಗಂತೂ ಮೇಲ್ಗಡೆ ಹಚ್ಚೋದಕ್ಕಾಗಿರ್ಬೋದು ಅಥವಾ ಹಾಗೇ ತಿನ್ನೋದಕ್ಕಾಗಿರ್ಬೋದು, ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆ ಬ್ಯಾಟರ್ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅಂತ ನಾನು ತೋರಿಸಿದ್ದೀನಿ, ಹಾಗಾಗಿ ಮತ್ತೇನು ದೋಸೆ ಬ್ಯಾಟರ್ನ ಯಾವ ರೀತಿಯಾಗಿ ರೆಡಿ ಮಾಡ್ತೀನಿ ಅಂತ ತೋರಿಸಿಲ್ಲ. ಹಾಗೆ ಮೇಲ್ಗಡೆ ಒಂದು ಸ್ವಲ್ಪ ಎಣ್ಣೆ, ಹಾಗೆ ನಾವು ಮಾಡ್ಕೊಂಡಿದ್ವಲ್ಲ ಈಗ ಈರುಳ್ಳಿ ಖಾರ, ಅದನ್ನು ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿ ಒಂದು ಸೈಡ್ ಬೇಯಿಸ್ಕೊಂಡ್ರೆ ಟೇಸ್ಟಿ ಆದಂತಹ ದೋಸೆ ರೆಡಿ ಆಗುತ್ತೆ. ಈ ರೀತಿ ಒಮ್ಮೆ ಟ್ರೈ ಮಾಡಿ, ನಿಮಗೂ ಕೂಡ ಖಂಡಿತವಾಗಿಯೂ ಇಷ್ಟ ಆಗುತ್ತೆ. ಹಾಗೆ ಸ್ವಲ್ಪ ಗೌರಿ ಹತ್ರ ಕೆಲಸ ಇತ್ತು, ಅವಳಿಗೆ ಮೇವು ಹಾಕಿ ಸ್ವಲ್ಪ ಹೊತ್ತು ಬಿಟ್ಟು ಅವಳು ತಿಂದಾದಮೇಲೆ ಮಲಗ್ತಾಳೆ. ನಂತರ ಎದ್ಮೇಲೆ ಅವಳಿಗೆ ಹಿಂಡಿ ಸ್ವಲ್ಪ ಬೂಸನ ಹಾಕಿ ನೀರಲ್ಲಿ ಕಲಸಿ ಇಡೋದು. ಇವಾಗ ಹಾಲು ಇಡೋದನ್ನು ಸ್ಟಾಪ್ ಮಾಡಿದ್ದೀವಿ, ಹಾಗಾಗಿ ಹಿಂಡಿ ಬೂಸನ ದಿನಕ್ಕೆ 2 ಟೈಮ್ ಕೊಡ್ತೀವಿ. ಹಾಗೆ ಚೆನ್ನಾಗಿ ಮೇವು ತಿಂತಾಳೆ. ಅಲ್ಲೇ ದೊಡ್ಡವಳಾಗಿದ್ದಾಳೆ, 4 ತಿಂಗಳು ಮೇಲಾಯಿತು, ಹಾಗಾಗಿ ಹಾಲನ್ನು ಕೊಡೋದನ್ನು ಸ್ಟಾಪ್ ಮಾಡಿದ್ದೀವಿ. ಇವಾಗ ಚೆನ್ನಾಗಿ ಮೇವೆಲ್ಲ ತಿಂತಾಳೆ. ಮೇವಿಗೆ ಕಟ್ಟಿದ್ರೂ ಮೇಯ್ತಾಳೆ, ಈ ರೀತಿಯಾಗಿ ಕಟ್ ಮಾಡಿ ಹಾಕಿದ್ರೂ ಕೂಡ ತಿಂತಾಳೆ. ಇಲ್ಲಿ ನೆಲದಲ್ಲಿ ಏನು ಸಮಸ್ಯೆ ಆಗ್ತೈತೆ ಅಂತ ಗೊತ್ತಿಲ್ಲ. ಎಷ್ಟೊಂದು ಹೂವು ಈಚು ಎಲ್ಲ ಆಗಿದ್ದಾವೆ ಈ ಗಿಡದಲ್ಲಿ, ಈ ಕಡೆ ಎಲ್ಲವ ಎಲೆ ಒಣಗ್ತಾ ಇದೆ. ಇದು ಅಲ್ಲೇ ಫುಲ್ ಡಲ್ಲಾಗಿದೆ, ಇದಲ್ಲೇ ಹೋಗಿದೆ. ಏನಾಗಿದೆ ಅಂತ ಗೊತ್ತಿಲ್ಲ. ಇಲ್ಲೇ ಒಂದು ಇತ್ತಲ್ಲ, ಅದು ಕೂಡ ಅದೇ ರೀತಿಯಾಗಿ ಆಯಿತು. ಈಗ ಈ ಗಿಡನೂ ಕೂಡ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಇಂಥದ್ದು 2 ಗಿಡ ಇದ್ದರೆ ಸಾಕು ಅಂತ ಹೇಳಿದ್ದೆ, 3 ಗಿಡದಲ್ಲಿ 1 ಗಿಡ ಹೋಯ್ತು. ಇದು ಕೂಡ ಹೋಗುತ್ತೆ ಅಂತ ಅನ್ನಿಸ್ತಾ ಇದೆ. ಮಕ್ಕಳು ಆಟ ಆಡೋದನ್ನು ನೋಡೋದಕ್ಕೆ ಎಷ್ಟು ಚೆನ್ನಾಗಿರುತ್ತೆ. ಅವ್ರು ಮಾಡೋ ಅವಾಂತರ ತಡೆಯೋದು ಅಷ್ಟೇ ಕಷ್ಟ ಆಗಿರುತ್ತೆ. ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿ, ಆಚೆಲೆಲ್ಲ ಕ್ಲೀನ್ ಮಾಡಿ ರಂಗೋಲಿ ಹಾಕೋಣ ಅಂತ ಆಚೆಗೆ ಹೋಗಿದ್ದೆ. ಬರೋ ಅಷ್ಟರಲ್ಲಿ ಐಲೈನರ್ ಎತ್ತಾಕಿ ಪೂರ್ತಿ ಚೆಲ್ಲಿ ರಂಪ ಮಾಡಿದ್ದಾಳೆ. ಅದು ವಾಟರ್ ಪ್ರೂಫ್ ಆಗಿರೋದ್ರಿಂದ ಚೆನ್ನಾಗಿ ಒಣಗಿದೆ. ಒಂದು 5 ನಿಮಿಷ ಆಗಿತ್ತು ಅಲ್ಲೇ ಬೀಳಿಸಿ, ಅದೆಷ್ಟೇ ಒರೆಸಿದ್ರೂ ಹೋಗ್ತಾನೆ ಇರಲಿಲ್ಲ. ಮತ್ತೆ ಎಲ್ಲದನ್ನು ಕ್ಲೀನ್ ಮಾಡಿ ಅಳೋಕ್ಕೆ ಶುರುವಾಗಿದ್ಲು ಅಲ್ಲೇ ಬೈತೀನಿ ಅಂತ. ಹೇಗೋ ಸಮಾಧಾನ ಮಾಡಿ, ಅವಳೇ ಅಳೋದಕ್ಕೆ ಶುರು ಮಾಡಿದ್ಲು ಅಲ್ಲೇ. ಮತ್ತೆ ಅವಳನ್ನು ಸಮಾಧಾನ ಮಾಡಿ ಮತ್ತೆ ಅಲ್ಲೆಲ್ಲ ಕ್ಲೀನ್ ಮಾಡಿ, ನಾನು ಕೂಡ ಫ್ರೆಶ್ ಅಪ್ ಆಗಿ ಬಂದು ಈಗ ಪೂಜೆ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಇಬ್ಬರು ಹೂ ಪ್ರಸಾದ ಕೂಡ ಕೇಳಿದ್ದಾರೆ. 1 ಅಥವಾ 2 ಡೈಲಿ ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಜಾಸ್ತಿ ಕೇಳೋದಿಲ್ಲ, 1 ಅಥವಾ 2 ಕೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ. ಇವತ್ತು ಸೋಮವಾರ. ಆ ಫೋಟೋಗಳನ್ನೆಲ್ಲ ಒರೆಸ್ಕೊಂಡು ಗಂಧ ಇಟ್ಟು ಎಲ್ಲದೂ ಕೂಡ ಆಯಿತು. ಹಾಗೆ ಒಬ್ಬರು ವೀವರ್ ಕೂಡ ಕಮೆಂಟ್ ಹಾಕಿದರು, ನನಗೂ ಸ್ವಲ್ಪ ಕನ್ಫ್ಯೂಷನ್ ಇದೆ, ರಾಯರಿಗೆ ಕುಂಕುಮ ಇಡ್ಬೋದಾ, ಅರಿಶಿನ ಇಡ್ಬೋದಾ ಅಂತ ಕೇಳಿದರು. ಅವ್ರಿಗೆ ನಾನು ಹೇಳೋದು ಇಷ್ಟೇ, ಇಡೋದು ಬೇಡ ಅಂತ ಗೊತ್ತಾದ ಮೇಲೂ ಯಾಕೆ ಇಡಬೇಕಲ್ವ, ಬರೀ ಗಂಧ ಇಟ್ಟು ಪೂಜೆ ಮಾಡಿದರೆ ಸಾಕು. ಹಾಗೆ ಚೆನ್ನಾಗಿ ಕೂಡ ಹೂ ಪ್ರಸಾದ ಕೂಡ ಆಯಿತು. ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ, ಯಾರಿಗೆ ಏನು ಕೇಳಿದ್ರು ಅದನ್ನು ಸಪ್ರೇಟ್ ವೀಡಿಯೋ ಮಾಡಿ ಹಾಕಿದ್ದೀನಿ. ಯಾರು ನೋಡಿಲ್ಲ ಅದನ್ನು ಒಮ್ಮೆ ಚೆಕ್ ಮಾಡಿ, ನಿಮಗೂ ಕೂಡ ಇಷ್ಟ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ. ನಾನು ಪ್ರತಿ ಸಲನೂ ಕೂಡ ಹೇಳ್ದಂಗೆ ಮನೆಯಲ್ಲಿ ಫಸ್ಟು ಪೂಜೆ ಆಗಿಬಿಟ್ರೆ ಮನೇಲಿರುವಂತಹ ಎನರ್ಜಿನೇ ಬೇರೆ ಅಂತ ಹೇಳ್ಬೋದು. ತುಂಬಾ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ. ಮನೆಯೆಲ್ಲ ಕ್ಲೀನ್ ಆಗಿರುತ್ತೆ. ಪೂಜೆ ಮಾಡ್ತೀವಿ ಅಂತ ಅಂದಮೇಲೆ ಪೂಜೆ ಎಲ್ಲ ಮಾಡಿ ಆ ಸಾಂಬ್ರಾಣಿ ಘಮ ಆಗಿರ್ಬೋದು, ಧೂಪದ ಘಮ ಆಗಿರ್ಬೋದು, ತುಂಬಾ ಚೆನ್ನಾಗಿ ಬರುತ್ತೆ.
ನನಗೆ ಯಾವಾಗಲೂ ನೆಗೆಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ಅನ್ನೋರು ಈ ರೀತಿ ಒಮ್ಮೆ ಟ್ರೈ ಮಾಡಿ. ಮನೇಲಿ ಪ್ರತಿದಿನ ಇದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡಿ ಧೂಪ ಎಲ್ಲ ಹಾಕಿ ನೋಡಿ, ನೀವೇ ಎಷ್ಟು ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ನಿಮಗೆ ಅಂತ ಗೊತ್ತಾಗುತ್ತೆ. ಹೂ ಪ್ರಸಾದ ಆಗಿರೋದನ್ನು ವೀಡಿಯೋ ಮಾಡಿ ಹಾಕಿದ್ದೆ, ಅದನ್ನು ನೋಡಿ ಖುಷಿಪಟ್ಟು ಆ ಕಡೆಯಿಂದ ರಿಪ್ಲೈ ಕೂಡ ಮಾಡಿದರೆ, ಹಾಗೆ ಒಳ್ಳೊಳ್ಳೆ ಕಮೆಂಟ್ಸ್ ಕೂಡ ಆಗ್ತಾಯಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ಸಪೋರ್ಟ್ ಕೊನೆವರೆಗೂ ಹೀಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಹಾಗೆ ಹೂ ಪ್ರಸಾದ ಕೇಳಬೇಕು ಅಂತಂದರೆ ಅಷ್ಟು ಸಿಂಪಲ್ ಅಲ್ಲ. ಮನೆಯೆಲ್ಲ ಕ್ಲೀನ್ ಮಾಡಿ ನೆಲ ಒರೆಸಿ ಪೂಜೆ ಮಾಡಿ ಎಷ್ಟೊಂದು ಇರುತ್ತೆ ಅಷ್ಟೆಲ್ಲ ಆದಮೇಲೆ ಕೇಳಬೇಕು. ಸುಮ್ಮನೆ ಯಾವಾಗ ಬೇಕು ಆವಾಗ ಹೇಗೆ ಬೇಕು ಹಾಗೆ ಕೇಳೋದಕ್ಕಾಗೋದಿಲ್ಲ. ಅದರದ್ದೇ ಆದಂತಹ ಆಚರಣೆಗಳಿರುತ್ತೆ ಅಲ್ವಾ. ಹಾಗಾಗಿ ವೀಡಿಯೋಸ್ ಬರೋದು ಸ್ವಲ್ಪ ಲೇಟ್ ಆಗಬಹುದು, ಆದರೆ ಖಂಡಿತವಾಗಿಯೂ ಕೂಡ ಡೈಲಿ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ನಾನಿಬ್ಬರು ತರಲೆ ಮಕ್ಳು ಇಟ್ಕೊಂಡು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ನಾನು ಇನ್ನೊಂದು ಕೆಲಸ ಮಾಡ್ತಾಯಿದ್ದೀನಿ. ಅದರಲ್ಲೇ ಆಲ್ಮೋಸ್ಟ್ 75% ಕೆಲಸ ಮುಗಿದಿದೆ ಅಂತಲೇ ಹೇಳ್ಬೋದು. ಇನ್ನೊಂದು 20 ದಿನ ಅಷ್ಟೇ, ಬೇಗ ಅಂದರೆ ಬೇಗನೆ ಮುಗಿದೋಗುತ್ತೆ. ಇಷ್ಟು ಬೇಗ ಮುಗಿತಾ ಅಂತಲೂ ಅನ್ನಿಸ್ತಾ ಇದೆ. ಹಾಗೆ ಅದ್ರ ಬಗ್ಗೆಯೂ ಕೂಡ ನೆಕ್ಸ್ಟ್ ವೀಡಿಯೋ ಬರುತ್ತೆ, ಏನು ಮಾಡ್ತಾಯಿದ್ದೀನಿ, ಏನಕ್ಕೆ ಮಾಡಿದೆ, ಅದರಿಂದ ಏನಾಯಿತು ಎಲ್ಲದರೂ ಕೂಡ ಅದು ಕೆಲಸ ಮುಗಿದ ಮೇಲೆ ಹೇಳ್ತೀನಿ. ಫಸ್ಟೆಲ್ಲ ಹೇಳಿದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಹಾಗಾಗಿ ಎಲ್ಲರೂ ಕೂಡ ಆವತ್ತಿಂದ ಇವತ್ತಿನವರೆಗೂ ಒಬ್ಬರು ಕೂಡ ಮತ್ತೆ ಅದ್ರ ಬಗ್ಗೆ ಮಾತಾಡಿಲ್ಲ, ಮತ್ತು ಅದ್ರ ಬಗ್ಗೆ ಏನು ಅಂತಲೂ ಕೂಡ ಕೇಳಿಲ್ಲ. ಆದಷ್ಟು ಬೇಗ ನಾನೇ ಹೇಳ್ತೀನಿ, ವ್ಲಾಗಲ್ಲಿ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ವ್ಲಾಗು ನನಗೆ ಗೊತ್ತು ತುಂಬ ಅಂದರೆ ತುಂಬಾ ಚಿಕ್ಕದಾಯಿತು. ಸ್ವಲ್ಪ ಬ್ಯುಸಿ ಇದ್ದೆ, ಹಾಗಾಗಿ ವ್ಲಾಗ್ ಮಾಡೋದು ಬೇಡ ಮತ್ತೆ ಅಂತ ಅಂದ್ಕೊಂಡೆ. ಆದರೆ ಡೈಲಿ ವ್ಲಾಗನ್ನು ಹಾಕ್ತೀನಿ ಅಂತ ಮತ್ತೆ ಹೇಳಿದ್ದೀನಿ. ಮತ್ತೆ ಬಿಟ್ಟರೆ ಚೆನ್ನಾಗಿರೋದಿಲ್ಲ, ವ್ಲಾಗ್ ಯಾಕೆ ಹಾಕಿಲ್ಲ ಅಂತ ಕೇಳ್ತೀರಾ. ಹಾಗಾಗಿ ಈ ಪುಟ್ಟ ವ್ಲಾಗನ್ನು ಶೇರ್ ಮಾಡ್ತಾಯಿದ್ದೀನಿ. ಹಾಯ್ ಬೇಬಿ, ಇಲ್ಲಿ ಏನು ಮಾಡ್ತಾಯಿದ್ಯಾ? ಬರಿತಾ ಇದೆಯಾ? ಸಾಕ್ಸ್ ಯಾರೋ ಹಾಕೊಂಡಿರೋದು ನೀನು? ಸಾಕ್ಸು ಚಿನ್ನಿ ಬರ್ತಾಳೀಗ. ಚಿನ್ನಿ ಬರೋ ಟೈಮ್ ಆಯಿತು. ಬಂದರೆ ಬೈತಾಳೆ ನಂದು ಯಾಕೆ ಹಾಕೊಂಡಿದ್ಯಾ ಅಂತ. ಏನು ಬರ್ಕಂತೈತೆ ಮಗ? ಏನು ಬರಿತಾ ಇದೆಯಾ? ಇವತ್ತು ತುಟಿ ಹತ್ರ ಏಟ್ ಮಾಡ್ಕೊಂಡಿದ್ದಾಳೆ. ಯಾರು ಏಟ್ ಮಾಡಿದ್ದು? ಫೋನಲ್ಲಿ ಇಟ್ಕೊಂಡೆ ರಕ್ತ ಬರಂಗೆ. ನೋವಾಯ್ತಾ? ಸ್ನಾನ ಆಯಿತಾ? ತಲೆ ಒಣಗಿಸ್ಕೊಂಡಿಲ್ಲ? ಬಾಚಣಿಗೆ ಇಲ್ಲ. ಟೆರೆಸ್ ಮೇಲೆ ಹೋಗೋಣ? ಅಲ್ಲಿ ಆಟ ಆಡ್ತೀಯಾ? ಚಿನ್ನಿ ಬಂದಮೇಲೆ ಹೋಗೋಣ. ಏನು ತಿಂಡಿ ಇವತ್ತು? ಬೇಗ ಬೇಗ ಹೇಳ್ಬೇಕು. ತಿಂಡಿ ಏನಿವತ್ತು? ದೋಸೆ. ಗೊತ್ತಿಲ್ವಾ? ನನ್ನದೇ ಆದಂತಹ ಕೆಲಸಗಳು ತುಂಬಾ ಇರುತ್ತೆ. ಹಾಗಂತ ನಾನು ಯಾವಾಗಲೂ ಕೆಲಸ ಮಾಡ್ತಾನೆ ಕೂತ್ಕೊಂಡ್ರೆ ಅವರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಲ್ವಾ. ಹಾಗಾಗಿ ಡೈಲಿ ಒಂದು ಸ್ವಲ್ಪ ಹೊತ್ತು ಟೆರೆಸ್ ಮೇಲೆ ಕರ್ಕೊಂಡು ಬರ್ತೀನಿ, ಅವ್ರನ್ನ ಚೆನ್ನಾಗಿ ಆಟ ಆಡಿಸ್ತೀನಿ. ಹಾಗೆ ಆ ಟೈಮನ್ನು ಕೂಡ ನಾನು ವೇಸ್ಟ್ ಮಾಡೋದಿಲ್ಲ. ನಮ್ಮದು ನೆಟ್ವರ್ಕ್ ತುಂಬ ಅಂದರೆ ತುಂಬಾ ಕಡಿಮೆ ನಮ್ಮೂರಲ್ಲಿ ಸಿಗೋದು. ಟೆರೆಸ್ ಮೇಲೆ ಬಂದರೆ ಮಾತ್ರ ವ್ಲಾಗು ವೀಡಿಯೋ ಏನಾದ್ರೂ ಅಪ್ಲೋಡ್ ಆಗೋದು. ಕೆಳಗಿದ್ರೆ ತುಂಬ ಲೇಟ್ ಆಗುತ್ತೆ. ಹಾಗಾಗಿ ಅವ್ರ ಜೊತೆ ಚೆನ್ನಾಗಿ ಆಟ ಆಡಿಸ್ತೀನಿ. ಹಾಗೆ ನಾನು ವ್ಲಾಗ್ ಕೂಡ ಅಪ್ಲೋಡ್ ಮಾಡ್ತೀನಿ. ಕೆಳಗಿದ್ರೆ ಯಾವುದೇ ಕಾರಣಕ್ಕೂ ಅಪ್ಲೋಡ್ ಮಾಡೋದಕ್ಕಾಗೋದಿಲ್ಲ, ಒಂದು ದಿನನಾದ್ರೂ ತೊಗೊಳುತ್ತೆ, ಅಷ್ಟು ಟೈಮ್ ಬೇಕು. ಮೇಲ್ಗಡೆ ಬಂದರೆ ಅಲ್ಲೂ ಏನು ಬೇಗ ಆಗುತ್ತೆ ಅಂತಲ್ಲ, ಅಲ್ಲೂ ಕೂಡ ತುಂಬಾ ಟೈಮ್ ಬೇಕು. ಆದರೂ ಕೆಳಗಿನಕ್ಕಿಂತ ಪರವಾಗಿಲ್ಲ ಅಂದ್ಕೊಂಡು ಮೇಲೆ ಬರ್ತೀನಿ. ಇಷ್ಟೆಲ್ಲ ಕಷ್ಟ ಇರುತ್ತೆ ವ್ಲಾಗ್ ಮಾಡೋದ್ರ ಹಿಂದೆ. ಹಾಗೆ ಈ ಗಿಡ ನೋಡಿ, ಒಂದು ಎಲ್ಲೋ ಕಲರ್ ಇದೆ, ತುಂಬ ಚೆನ್ನಾಗಿ ಕಾಣಿಸ್ತೈತೆ, ಅರ್ಶಿನ ಕಲರ್ ಅಲ್ವಾ ಅದು. ಹಾಗೆ ಇದು ಡಬಲ್ ಕಲ್ಲರು, ಅದರಲ್ಲೇ ಸ್ವಲ್ಪ ಇದು ಚೇಂಜು ಡಬಲ್ ಕಲರ್, ಅದಕ್ಕಿಂತ ಸ್ಟ್ರಾಂಗ್ ಕಲರ್ ಇದು. ಎಷ್ಟು ಚೆನ್ನಾಗಿದ್ದಾವೆ ಕಲರ್ ಅಂದರೆ ನಾನು ಆ ಕಲರ್ಗಳನ್ನೇ ನೋಡ್ತಾ ಇರ್ತೀನಿ. ಇದು ಆಫ್ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ಇವತ್ತಿನ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ಮುಂದಿನ ಹೊಸ ವ್ಲಾಗಲ್ಲಿ. ಥ್ಯಾಂಕ್ ಯು.